ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜನವರಿ 1ನೇ ತಾರೀಕಿಗೆ ಏನು ಬಳ್ಳಾರಿಯಲ್ಲಿ ಘಟನೆ ಆಯ್ತಲ್ಲ, ಅದಕ್ಕೆ ಪ್ರವೀಣ್ ನೆಚ್ಚೂರ್ ಅನ್ನೋರು ಒಬ್ಬ IPS SP ನ ಕೂಡಲೇ ಅಮಾನತು ಮಾಡಿ ಸರ್ಕಾರ ಆದೇಶ ಮಾಡಿದೆ. ಆದೇಶ ಮಾಡಿ ಅದೇನು ಘಟನೆ ಪೂರ್ವ ಘಟನೆಗಳು ಅದೇನೇ ಇದ್ರೂ ಕೂಡ ಅದಕ್ಕೆ ಸಂಬಂಧಿಸಿದ ತನಿಖೆ ಮೂಲಕ ಅದು ಹೊರಗಡೆ ಬರ್ತದೆ. ಆದರೆ ಒಬ್ಬ IPS ಅಧಿಕಾರಿನ ಒಂದೇ ದಿನದಲ್ಲಿ ಅಮಾನತು ಮಾಡಿದ್ದು ಸರ್ಕಾರಕ್ಕೆ ಮತ್ತು ಬಳ್ಳಾರಿ ಜನತೆಗೆ ಇದು ನಿಗೂಢವಾಗಿ ಪ್ರಶ್ನೆಯಾಗಿ ಕಾಡ್ತಿದೆ. ಅದಕ್ಕೋಸ್ಕರ RTI 2005 ಮಾಹಿತಿ ಹಕ್ಕು ಅಧಿನಿಯಮದ ಒಳಗಡೆ ಒಬ್ಬ RTI ಕಾರ್ಯಕರ್ತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಬೆಂಗಳೂರಿಗೆ ಇದು ಸಲ್ಲಿಸಿದಾಗ ಇದು ವಿಚಾರಣೆ ನಡೀತಾ ಇದೆ, ಇದನ್ನು ಕೊಡಕ್ಕೆ ಬರಲ್ಲ, ಇದು ವೈಯಕ್ತಿಕ ಮಾಹಿತಿ ಅಂತಂದೇಳಿ ಹೇಳ್ತಾರೆ. ಅಂತಂದ್ರೆ ಇದು RTIಯಲ್ಲಿ ಹಾಕಿ ಮಾಹಿತಿ ತಗೊಳ್ಳೋದು ಕೂಡ ತಪ್ಪಾಗಿ ಕಾಣ್ತತೆ ಅಧಿಕಾರಿಗಳಿಗೆ. ಯಾಕಂದ್ರೆ ಇಲ್ಲಿ ಏನು ನಡೆದಿದೆ ಏನಿಲ್ಲ ಅಂದರೆ ವಿಚಾರಣೆ ಮಾಡಿ ಒಬ್ಬ IPS ಅಧಿಕಾರಿನ ಸಸ್ಪೆಂಡ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಬಳ್ಳಾರಿ ಜನತೆ ಕೂಡ ಗೊತ್ತಾಗಬೇಕು ಅವ್ರದ್ದು ವೈಫಲ್ಯ ಇದೆನಾ ಇಲ್ಲನಾ. ಯಾಕಂದ್ರೆ ಡ್ಯೂಟಿ ಸೇರಿಲ್ಲ 12 ಅವರ್ಸ್ 12 ಅವರ್ಸ್ ಕೂಡ 24 ಅವರ್ಸ್ ಕೂಡ ಆಗಿಲ್ಲ. ಅವ್ರ ಮೇಲೆ ಏಕೆ ಈ ಥರ IPS ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದು ಸರ್ಕಾರದ ಇದು ಯಾವ ನಡೆ ಅಂತಂದು ಸಾರ್ವಜನಿಕರ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಆಡಳಿತ ಸಿಬ್ಬಂದಿ ಇಲಾಖೆ ಕರ್ನಾಟಕ ಸರ್ಕಾರ ಇದೇನು ನಿರಾಕರಿಸಿದೆಯಲ್ಲ RTIದು, ಅದನ್ನು ನಿರಾಕರಿಸಬಾರ್ದು. ನಿರಾಕರಿಸಕ್ಕೆ ಅದು ಇಲ್ಲ, ಅದೇನಿದೆ ವಿಚಾರಣೆ ಇಂಥ ನೀವು ಇಂಥ ಅರ್ಜಿ ಸಲ್ಲಿದ್ದೀರಿ, ಇಂಥ ಅರ್ಜಿ ಇಲ್ಲಿ ಇದೆ ಅಂತಂದೇಳಿ ಮಾಹಿತಿ ಒದಗಿಸಿದ್ರೆ ಅದು ಚೆನ್ನಾಗಿರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.